ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಎಫೆಕ್ಟ್ ಇಡೀ ವಿಶ್ವಕ್ಕೆ ತಟ್ಟುವುದಕ್ಕೆ ಶುರುವಾಗಿದೆ. ಈಗಾಗಲೇ ಟ್ರಂಪ್ ತನ್ನ ಬತ್ತಳಿಕೆಯಿಂದ ಟ್ಯಾರಿಫ್ ಅಸ್ತ್ರವನ್ನು ತೆಗೆದು ಪ್ರಯೋಗ ಮಾಡಿದ್ದು ಕೂಡ ಆಗಿದೆ. ಕೆನಡಾ, ಮೆಕ್ಸಿಕೋ, ಚೈನಾ ಈ ಮೂರು ದೇಶಗಳ ಮೇಲೆ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಇದರ ಎಫೆಕ್ಟ್ ಕೇವಲ ಆ ಮೂರು ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಎಫೆಕ್ಟ್ ಈಗ ಭಾರತಕ್ಕೂ ಕೂಡ ತಟ್ಟೋದಕ್ಕೆ ಶುರುವಾಗಿದೆ. ಇವತ್ತು ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಭಾರಿ ವ್ಯತ್ಯಾಸ ಆಗ್ತಾ ಇದ್ದು, ಈ ವಿಡಿಯೋವನ್ನು ನಾನು ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ಸೆನ್ಸೆಕ್ಸ್ 500 ಅಂಕಗಳ ಕುಸಿತವನ್ನು ದಾಖಲಿಸಿತ್ತು. ಹಾಗೆ ಮಿತ್ರರೇ, ಭಾರತದ ರೂಪಾಯಿ ಅಮೆರಿಕದ ಡಾಲರ್ ಎದುರು ಸಾರ್ವಕಾಲಿಕ ಪತನವನ್ನು ಕಂಡಿದೆ. ಇವತ್ತು ಒಂದೇ ದಿನ 57 ಪೈಸೆಯಷ್ಟು ಕುಸಿತವನ್ನು ದಾಖಲಿಸಿ ಡಾಲರ್ ಎದುರು ಭಾರತದ ರೂಪಾಯಿ 87 ರೂಪಾಯಿ 13 ಪೈಸೆಯನ್ನು ತಲುಪಿದೆ. ಯಾಕೆ ಹೀಗಾಗ್ತಾ ಇದೆ ಕೇಳಿದ್ರೆ, ಟ್ರಂಪ್ ಅವರ ಎಫೆಕ್ಟ್. ಟ್ರಂಪ್ ಅಮೆರಿಕದಲ್ಲಿ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಭಾರತದ ಮೇಲೂ ಕೂಡ ಪ್ರಯೋಗ ಆಗಬಹುದು. ಈಗಾಗಲೇ ಚೈನಾ ಮೇಲಾಗಿದೆ, ಮೆಕ್ಸಿಕೋ ಮೇಲಾಗಿದೆ, ಕೆನಡಾ ಮೇಲೂ ಕೂಡ ಟ್ರಂಪ್ ಬಹಳ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ಇರುವಂತಹದ್ದೇ ಭಾರತ. ಹೀಗಾಗಿ ಭಾರತದ ಮಾರುಕಟ್ಟೆ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಇದೆಲ್ಲದರ ನಡುವೆ ಟ್ರಂಪ್ ಜೊತೆಗೆ ಒಂದು ನೆಗೋಷಿಯೇಟ್ ಮಾಡೋದಕ್ಕೆ ಭಾರತವೂ ಕೂಡ ಒಂದಷ್ಟು ಸಾಹಸವನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರವಾಗಿ ಒಂದು ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದೆ. ನರೇಂದ್ರ ಮೋದಿ ಅವರು ಇದೇ ತಿಂಗಳು ಅಮೆರಿಕ ಪ್ರವಾಸ ಕೈಗೊಳ್ತಾರೆ. ಅದಕ್ಕೂ ಮುಂಚೆ ಟ್ರಂಪ್ ಅವರನ್ನು ಖುಷಿಪಡಿಸುವಂತಹ ಕೆಲ ನಿರ್ಧಾರಗಳನ್ನು ಭಾರತ ಸರ್ಕಾರ ಕೈಗೊಳ್ತಾ ಇದೆ. ಹಾಗಾದರೆ ಮಿತ್ರರೇ, ಟ್ರಂಪ್ ಅವರು ಈಗ 3 ದೇಶಗಳ ಮೇಲೆ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು ಇಡೀ ವಿಶ್ವದ ಮೇಲೆ ಏನು ಪರಿಣಾಮ ಬೀರುತ್ತೆ, ಮುಂದೆ ಭಾರತದ ಮೇಲೂ ಕೂಡ ಟ್ಯಾರಿಫ್ ಹಾಕುವಂಥ ಸಾಧ್ಯತೆಗಳು ಎಷ್ಟಿದೆ, ಭಾರತದ ಮೇಲೆ ಒಂದು ವೇಳೆ ಟ್ರಂಪ್ ಟ್ಯಾರಿಫ್ ಅನ್ನು ಹಾಕಿದ್ದೆ ಆದರೆ ಅದು ಭಾರತದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಇದಕ್ಕೆ ಭಾರತ ಸರ್ಕಾರ ಏನು ಪ್ಲಾನ್ ಮಾಡಿಕೊಂಡಿದೆ, ಇದೆಲ್ಲದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಟ್ಯಾರಿಫ್ ಹಾಕ್ತಾರೆ ಎನ್ನುವಂಥದ್ದು ಹೊಸ ವಿಚಾರ ಏನೂ ಅಲ್ಲ. ಅವರು ಈ ಹಿಂದೆ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಅದನ್ನು ಘೋಷಣೆ ಮಾಡ್ತಾ ಇದ್ರು. ನಾನು ಅಮೆರಿಕನ್ನರಿಗೆ ಲಾಭ ಆಗುವಂತಹ ಪ್ರತಿ ನಿರ್ಧಾರವನ್ನು ಕೈಗೊಳ್ತೀನಿ. ಅಮೆರಿಕನ್ನರು ವಿಪರೀತವಾಗಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅವರಿಗೆ ಆ ಟ್ಯಾಕ್ಸ್ನಿಂದ ಮುಕ್ತಿಯನ್ನು ಕೊಡ್ತೀನಿ. ಸರ್ಕಾರದ ಖಜಾನೆಯನ್ನ ಟ್ಯಾರಿಫ್ ಮೂಲಕವಾಗಿ ನಾನು ತುಂಬಿಸಿಕೊಳ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಅವಾಗಲೇ ಬಹಳ ಸ್ಪಷ್ಟ ಆಗಿತ್ತು, ಟ್ರಂಪ್ ಏನಾದರೂ ಗೆದ್ದಿದ್ದೆ ಆದರೆ ಅನೇಕ ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ವಿಧಿಸ್ತಾರೆ ಅಂತ. ಮಿತ್ರರೇ, ಅದೇ ಪ್ರಕಾರವಾಗಿ ಟ್ರಂಪ್ ಗೆದ್ದ ಬಳಿಕ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಪ್ರಮುಖವಾಗಿ 3 ದೇಶಗಳನ್ನು ಟಾರ್ಗೆಟ್ ಮಾಡಿದ್ದಾರೆ. ಮೊದಲನೆಯದಾಗಿ ಕೆನಡಾ, ಎರಡನೆಯದಾಗಿ ಮೆಕ್ಸಿಕೋ, ಮೂರನೆಯದಾಗಿ ಚೈನಾ. ಈ 3 ದೇಶಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಕೆನಡಾ ಮತ್ತು ಮೆಕ್ಸಿಕೋದ ಮೇಲೆ 25% ಟ್ಯಾರಿಫ್ ಅನ್ನು ಹಾಕಿದ್ರೆ, ಚೈನಾದ ವಸ್ತುಗಳ ಮೇಲೆ 10% ಟ್ಯಾರಿಫ್ ಅನ್ನು ಹಾಕಿದ್ದಾರೆ. ಟ್ರಂಪ್ ಅವರ ಮೊದಲ ಲಿಸ್ಟ್ ನಲ್ಲಿ ಭಾರತ ಬಚಾವಾಗಿದೆ. ಹಾಗಂತ ಭಾರತ ಪರ್ಮನೆಂಟ್ ಆಗಿ ಬಚಾವಾಯಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ಬೇಕಾದರೂ ಟ್ರಂಪ್ ಅವರ ಕುದೃಷ್ಟಿ ಭಾರತದ ಮೇಲೆ ಬೀಳಬಹುದು. ಆ ಆತಂಕ ಇದ್ದೇ ಇದೆ. ಈ ನಡುವೆ ಮಿತ್ರರೇ, ಟ್ರಂಪ್ ಯಾಕೆ ಮೊದಲಿಗೆ ಆ 3 ದೇಶಗಳನ್ನು ಟಾರ್ಗೆಟ್ ಮಾಡಿದ್ರು, ಆ 3 ದೇಶಗಳ ಮೇಲೆ ಅಷ್ಟೊಂದು ಕೋಪಗೊಂಡು ಅಷ್ಟೆಲ್ಲ ಟ್ಯಾರಿಫ್ ಅನ್ನು ವಿಧಿಸೋದಕ್ಕೆ ಏನು ಕಾರಣ, ಇದನ್ನ ನಾನು ನಿಮಗೆ ಮೊದಲಿಗೆ ಸೂಕ್ಷ್ಮವಾಗಿ ಹೇಳಿಬಿಡ್ತೀನಿ. ಆನಂತರ ಭಾರತದ ವಿಚಾರಕ್ಕೆ ಬರ್ತೀನಿ. ಇವತ್ತು ಅಮೆರಿಕಾಗೆ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ಗಳನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ ನಂಬರ್ 1, ನಂಬರ್ 2, ನಂಬರ್ 3 ಈ ಮೆಕ್ಸಿಕೋ, ಕೆನಡಾ, ಚೀನಾ ಈ ದೇಶಗಳೇ ಬರ್ತವೆ. ಯಾಕೆ ಅಂತಂದ್ರೆ ಈ 3 ದೇಶಗಳೊಂದಿಗೆ ಅಮೆರಿಕ ವಾರ್ಷಿಕವಾಗಿ $2.2 ಟ್ರಿಲಿಯನ್ ಮೊತ್ತದ ವ್ಯಾಪಾರ ವಹಿವಾಟನ್ನು ನಡೆಸುತ್ತೆ. ಆಮದು ರಫ್ತು ಅಷ್ಟು ಪ್ರಮಾಣದಲ್ಲಾಗುತ್ತೆ. ಎಷ್ಟು? $2.2 ಟ್ರಿಲಿಯನ್. ಇದಿಷ್ಟೇ ಆಗಿದ್ರೆ ಟ್ರಂಪ್ ಅವರ ಕುದೃಷ್ಟಿ ಈ 3 ದೇಶಗಳ ಮೇಲೆ ಬೀಳ್ತಾ ಇರಲಿಲ್ಲ. ಅಮೆರಿಕ ಈ ವ್ಯಾಪಾರದಿಂದ ಬಹಳ ನಷ್ಟವನ್ನು ಅನುಭವಿಸುತ್ತೆ. ಅದು ಹೇಗೆ ಅಂತಂದರೆ, ಅಮೆರಿಕ ಈ 3 ದೇಶಗಳೊಂದಿಗೆ ಸರಿಸುಮಾರು $500 ಬಿಲಿಯನ್ ಮೊತ್ತದ ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದೆ. ಅಂದರೆ ಹೆಚ್ಚು ಇಂಪೋರ್ಟನ್ನು ಮಾಡಿಕೊಂಡು ಕಡಿಮೆ ಎಕ್ಸ್ಪೋರ್ಟನ್ನು ಮಾಡುತ್ತೆ ಅಮೆರಿಕ. ಈ ಕಾರಣದಿಂದಾಗಿ ಅಮೆರಿಕಗಿದು ನಷ್ಟದಾಯಕವಾದಂತಹ ವ್ಯಾಪಾರ. ಇದೇ ಕಾರಣದಿಂದ ಟ್ರಂಪ್ ಈ 3 ದೇಶಗಳನ್ನು ಮೊದಲಿಗೆ ಟಾರ್ಗೆಟ್ ಮಾಡಿರುವಂತದ್ದು. ನಿಮಗೆ ಒಂದೊಂದೇ ದೇಶದ ಬಗ್ಗೆ ಚಿಕ್ಕದಾಗಿ ಮಾಹಿತಿ ಕೊಟ್ಟುಬಿಡ್ತೀನಿ. ಇವತ್ತು ಕೆನಡಾ ಮತ್ತು ಅಮೆರಿಕದ ನಡುವೆ ಸಂಬಂಧ ಅತ್ಯಂತ ಕೆಟ್ಟದಾಗಿ ಹಳಸೋಗ್ಬಿಟ್ಟಿದೆ. ಯಾವಾಗ ಟ್ರಂಪ್ ಕೆನಡಾದ ವಸ್ತುಗಳ ಮೇಲೆ 25% ಟ್ಯಾರಿಫ್ ಅನ್ನು ಹಾಕಿದ್ರು, ಅತ್ತ ಕೆನಡಾದಲ್ಲಿ ಬಿರುಗಾಳಿಯೇ ಎದ್ದು ಬಿಡ್ತು. ಕೆನಡಾ ಸರ್ಕಾರ ಕೂಡ ಒತ್ತಡಕ್ಕೊಳಗಾಯಿತು. ಸದ್ಯ ಕೆನಡಾದ ಹಂಗಾಮಿ ಪ್ರಧಾನಿಯಾಗಿರುವಂತಹ ಟ್ರುಡೋ ಏನ್ ಮಾಡ್ದ ಅಂತಂದ್ರೆ, ನಾನು ಕೂಡ 25% ಟ್ಯಾರಿಫ್ ಹಾಕ್ತೀನಿ ಅಂತ ಅಮೆರಿಕದ ವಸ್ತುಗಳ ಮೇಲೆ ಕೆನಡಾದಲ್ಲಿ 25% ಟ್ಯಾರಿಫ್ ಅನ್ನು ವಿಧಿಸುವಂತಹ ನಿರ್ಧಾರವನ್ನು ಕೈಗೊಳ್ತಾನೆ. ಜೊತೆಗೆ ಕೆನಡಾದ ಪ್ರಜೆಗಳಿಗೆ ಒಂದು ಕರೆ ಕೊಟ್ಟಿದ್ದಾನೆ. ಇನ್ಮುಂದೆ ಯಾರೇ ಮಾರುಕಟ್ಟೆಗೆ ಹೋದರೂ ಕೂಡ ವಸ್ತುಗಳನ್ನು ಕೊಳ್ಳುವಂತಹ ಸಂದರ್ಭದಲ್ಲಿ ಆ ವಸ್ತು ಎಲ್ಲಿ ತಯಾರಾಗಿದೆ, ಅದು ಮೇಡ್ ಇನ್ ಅಮೆರಿಕವಾ, ಮೇಡ್ ಇನ್ ಕೆನಡಾವಾ ಅಂತ ಹೇಳಿ ನೋಡಿ ತೆಗೆದುಕೊಳ್ಳಿ. ಯಾಕೆ ಅಂತಂದ್ರೆ ಅಮೆರಿಕ ನಮಗೆ ಶತ್ರು ದೇಶವಾಗಿ ಮಾರ್ಪಡ್ತಾ ಇದೆ. ನಾವು ಇಷ್ಟು ದಿನ ಅಮೆರಿಕವನ್ನ ನಮ್ಮ ಹಿರಿಯಣ್ಣ ಅಂತ ಭಾವಿಸಿದ್ವಿ. ಅವರಿಗೋಸ್ಕರವಾಗಿ ನಾವು ಬಲಿದಾನಗೈದಿದ್ವಿ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಸೇನೆಯ ಜೊತೆಗೆ ಕೆನಡಾದ ಸೇನೆ ಕೂಡ ಕೆಲಸ ಮಾಡಿದೆ. ಅಮೆರಿಕಾಗೆ ಇಷ್ಟೆಲ್ಲ ಸಹಾಯ ಮಾಡಿದಂತಹ ಕೆನಡಾದ ಪ್ರಜೆಗಳ ಮೇಲೆ ಟ್ರಂಪ್ ಈಗ ದ್ವೇಷ ತೀರಿಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ. ಹೀಗಾಗಿ ಕೆನಡಾದ ಮಂದಿ ಕೂಡ ಜಾಗೃತವಾಗಬೇಕು. ನಾವು ಮಾರುಕಟ್ಟೆಯಲ್ಲಿ ಬೈ ಮಾಡುವಂತಹ ಸಂದರ್ಭದಲ್ಲಿ ಆ ವಸ್ತು ಯಾವ ದೇಶದಲ್ಲಿ ತಯಾರಾಗಿದೆ ಅಂತ ನೋಡಿ ಖರೀದಿ ಮಾಡಿ ಅಂತ ಹೇಳಿ ಕೆನಡಾದ ಜನತೆಗೆ ಟ್ರೂಡೋ ಕರೆ ಕೊಟ್ಟಿದ್ದಾನೆ. ಅಷ್ಟರ ಮಟ್ಟಿಗೆ ಕೆನಡಾ ಮತ್ತು ಅಮೆರಿಕದ ಸಂಬಂಧ ಹಳಸೋಗಿದೆ. ಈ ಕೆನಡಾ ಮತ್ತು ಅಮೆರಿಕದ ನಡುವೆ ವಾರ್ಷಿಕವಾಗಿ ಸರಾಸರಿ $1 ಟ್ರಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆಯುತ್ತೆ. 2023ರ ಅಂಕಿಅಂಶವನ್ನು ನೋಡೋದಾದ್ರೆ ಅಮೆರಿಕ ಕೆನಡಾಗೆ $441 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದೆ.
ಹಾಗೆ ಕೆನಡಾದಿಂದ ಅಮೆರಿಕ $482 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಅಲ್ಲಿಗೆ ಅಮೆರಿಕ ಮತ್ತು ಕೆನಡಾದ ನಡುವೆ $41 ಬಿಲಿಯನ್ ಮೊತ್ತದ ಟ್ರೇಡ್ ಡಿಫಿಸಿಟ್ ಇದೆ. ಕೆನಡಾಗೆ $41 ಮೊತ್ತದ ಟ್ರೇಡ್ ಸರ್ಪ್ಲಸ್ ಇದೆ. ಇಲ್ಲಿ ಮಿತ್ರರೇ ಒಂದು ಗಮನಿಸಬೇಕಾದ ಅಂಶ ಕೂಡ ಇದೆ. ಟ್ರಂಪ್ ಏನೋ ಕೆನಡಾ ಮೇಲೆ ಟ್ಯಾರಿಫ್ ಹಾಕಿದ್ರು, ಅದಕ್ಕೆ ಪ್ರತಿಯಾಗಿ ಕೆನಡಾದ ಪ್ರಧಾನಿಯೂ ಕೂಡ 25% ಟ್ಯಾರಿಫ್ ಅನ್ನು ಹಾಕಿದ್ದಾರೆ. ಇದರಿಂದ ನಿಜವಾಗ್ಲೂ ಸಫರ್ ಆಗುವಂತದ್ದು ಯಾರು? ಕೆನಡಾದ ಜನತೆ. ಯಾಕೆಂತಂದ್ರೆ ಈ ಹಿಂದೆ ಒಂದು ವಸ್ತುವನ್ನು ಅವರು ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ $100 ಕೊಡ್ತಾ ಇದ್ರೆ ಇನ್ನು ಮುಂದೆ $125 ಕೊಡಬೇಕು. ಅಮೆರಿಕದ ಜನರೇ ಇದನ್ನ ಪೇ ಮಾಡಬೇಕು, ಕೆನಡಾದ ಜನರೇ ಇದನ್ನ ಪೇ ಮಾಡಬೇಕು. ಟ್ರಂಪ್ ಜೇಬಿಂದಲೂ ಕೊಡೋದಿಲ್ಲ, ಟ್ರುಡೋ ಜೇಬಿನಿಂದಲೂ ಕೂಡ ಕೊಡೋದಿಲ್ಲ. ಹೀಗಾಗಿ ಕೆಲ ಆರ್ಥಿಕ ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ಟ್ಯಾರಿಫ್ ಅಸ್ತ್ರದಿಂದಾಗಿ ಲಾಭ ಆಗೋದಕ್ಕಿಂತ ನಷ್ಟ ಆಗೋದೇ ಜಾಸ್ತಿ, ದೊಡ್ಡ ಮಟ್ಟದಲ್ಲಿ ಇನ್ಫ್ಲೇಷನ್ಗೆ ಕಾರಣ ಆಗಬಹುದು ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇನ್ನು US ಮತ್ತು ಮೆಕ್ಸಿಕೋದ ವ್ಯಾಪಾರ ಸಂಬಂಧವನ್ನು ನೋಡೋದಾದ್ರೆ 2022 ಅಂಕಿಅಂಶದ ಪ್ರಕಾರ ಈ ಎರಡು ದೇಶಗಳ ನಡುವೆ ವಾರ್ಷಿಕವಾಗಿ $855 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆದಿದೆ. ಇದರಲ್ಲಿ ಅಮೆರಿಕ ಎಕ್ಸ್ಪೋರ್ಟ್ ಮಾಡಿರುವಂಥದ್ದು ಅಂದರೆ ಮೆಕ್ಸಿಕೋಗೆ ಕಳುಹಿಸಿರುವಂಥದ್ದು $362 ಬಿಲಿಯನ್ ಮೊತ್ತದ ವಸ್ತುಗಳನ್ನು, ಹಾಗೆ ಮೆಕ್ಸಿಕೋದಿಂದ ಅಮೆರಿಕ ಇಂಪೋರ್ಟ್ ಮಾಡಿಕೊಂಡಿರುವಂಥದ್ದು ಬರೋಬ್ಬರಿ $493 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಅಮೆರಿಕ ಮತ್ತು ಮೆಕ್ಸಿಕೋದ ನಡುವೆ 2022ರಲ್ಲಿ $131 ಬಿಲಿಯನ್ ಮೊತ್ತದ ಟ್ರೇಡ್ ಡಿಫಿಸಿಟ್ ಇತ್ತು. ಹೀಗಾಗಿ ಮಿತ್ರರೇ, ಮೆಕ್ಸಿಕೋ ದೊಡ್ಡ ಮಟ್ಟದಲ್ಲಿ ಅಮೆರಿಕವನ್ನು ಅವಲಂಬಿಸಿದೆ. ಮೆಕ್ಸಿಕೋದ ಜನರು ಅಮೆರಿಕದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ವ್ಯಾಪಾರಕ್ಕೂ ಅಮೆರಿಕವನ್ನೇ ನೆಚ್ಚಿಕೊಂಡಿದ್ದಾರೆ. ಈಗ ಟ್ರಂಪ್ ಪ್ರಯೋಗ ಮಾಡಿದಂತಹ ಈ ಅಸ್ತ್ರ ಇದೆಯಲ್ಲ, ಮೆಕ್ಸಿಕೋವನ್ನ ಜರ್ಜರಿತ ಮಾಡಿಬಿಟ್ಟಿದೆ, ಅವರಿಗೆ ದಾರಿ ಕಾಣದಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಟ್ಟಿದೆ. ಇನ್ನು ಚೈನಾ ವಿಚಾರಕ್ಕೆ ಬರೋದಾದ್ರೆ ಮೊದಲಿನಿಂದಲೂ ಕೂಡ ಟ್ರಂಪ್ ಟಾರ್ಗೆಟ್ ಮಾಡೋದೇ ಚೈನಾವನ್ನ. ಯಾಕೆ ಅಂತಂದ್ರೆ ಚೈನಾ ಜೊತೆಗೆ ಅಮೆರಿಕ ದೊಡ್ಡದಾದಂತಹ ವ್ಯಾಪಾರ ಸಂಬಂಧ ಇಟ್ಕೊಂಡಿದೆ, ಆದ್ರೆ ಟ್ರೇಡ್ ಡಿಫಿಸಿಟ್ ಕೂಡ ಅಷ್ಟೇ ಪ್ರಮಾಣದಲ್ಲಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ 2023 ಅಂಕಿಅಂಶದ ಪ್ರಕಾರ ಚೈನಾ ಮತ್ತು ಅಮೆರಿಕದ ನಡುವೆ ಬರೋಬ್ಬರಿ $575 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆದಿದೆ. ಇದರಲ್ಲಿ ಅಮೆರಿಕ ಚೈನಾಗೆ ಎಕ್ಸ್ಪೋರ್ಟ್ ಮಾಡಿರುವಂತಹದ್ದು ಕೇವಲ $147.8 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಅದೇ ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡಿರುವಂತಹದ್ದು ಬರೋಬ್ಬರಿ $427.2 ಬಿಲಿಯನ್ ಮೊತ್ತದ ವಸ್ತುಗಳನ್ನು. ಅಲ್ಲಿಗೆ ಅಮೆರಿಕ ಮತ್ತು ಚೀನಾದ ನಡುವೆ ಟ್ರೇಡ್ ಡಿಫಿಸಿಟ್ ಎಷ್ಟಿದೆ ಕೇಳಿದ್ರೆ $279 ಬಿಲಿಯನ್. ಇದು 2022ರಲ್ಲಿ ಇನ್ನೂ ಜಾಸ್ತಿ ಇತ್ತು. ಎಷ್ಟಿತ್ತು ಕೇಳಿದ್ರೆ $367 ಬಿಲಿಯನ್. ಅಂದ್ರೆ ಅಮೆರಿಕ ಮತ್ತು ಚೀನಾದ ವ್ಯಾಪಾರ ಇದೆಯಲ್ಲ, ಟೋಟಲಿ ಇಂಬ್ಯಾಲೆನ್ಸ್ಡ್ ಆಗಿದೆ. ಚೈನಾಗೆ ಸಿಕ್ಕಾಪಟ್ಟೆ ಲಾಭ ಆಗ್ತಾ ಇದೆ, ಅಮೆರಿಕಕ್ಕೆ ನಷ್ಟ ಆಗ್ತಾ ಇದೆ. ಓವರ್ ಆಲ್ ಅಮೆರಿಕ ವಾರ್ಷಿಕವಾಗಿ ಸರಿಸುಮಾರು $1 ಟ್ರಿಲಿಯನ್ ನಷ್ಟು ಟ್ರೇಡ್ ಡಿಫಿಸಿಟ್ ಅನ್ನು ಹೊಂದಿದೆ. ಇದರಲ್ಲಿ ಈ ಮೂರು ದೇಶಗಳೊಂದಿಗೆ ಟ್ರೇಡ್ ಡಿಫಿಸಿಟ್ ಇರುವಂತಹದ್ದು $500 ಬಿಲಿಯನ್. ಈಗ ಟ್ರಂಪ್ಗೆ ಏನು ಅನ್ನಿಸ್ತಾ ಇದೆ, ಇದನ್ನ ಬ್ಯಾಲೆನ್ಸ್ ಮಾಡಬೇಕು, ನಮ್ಮಿಂದ ಅವರಿಗೆ ವಿಪರೀತ ಲಾಭ ಆಗ್ತಾ ಇದೆ, ಅಮೆರಿಕದ ಜನರಿಗೆ ನಷ್ಟ ಆಗ್ತಾ ಇದೆ, ನಾನು ಇದನ್ನ ಸರಿ ಮಾಡ್ಬಿಡ್ತೀನಿ, ಇದಕ್ಕೋಸ್ಕರವಾಗಿ ಟ್ಯಾರಿಫ್ ಅಸ್ತ್ರವನ್ನ ಹಾಕ್ತೀನಿ ಅಂತ ಹೇಳಿ ಕೆನಡಾ ಮತ್ತು ಮೆಕ್ಸಿಕೋದ ಮೇಲೆ 25% ಟ್ಯಾರಿಫು, ಇನ್ನೊಂದು ಕಡೆಯಲ್ಲಿ ಚೈನಾದ ಮೇಲೆ 10% ಟ್ಯಾರಿಫ್ ಹಾಕಿದ್ದಾರೆ. ನಿಮಗೆ ಈಗ ಒಂದು ಪ್ರಶ್ನೆ ಬರಬಹುದು, ಚೈನಾ ಮೇಲೆ ಯಾಕೆ 10%, ಕೆನಡಾ ಮತ್ತು ಮೆಕ್ಸಿಕೋದ ಮೇಲೆ 25% ಯಾಕೆ ಅಂತ. ಇವತ್ತು ಮಿತ್ರರೇ, ಚೈನಾದಿಂದ ಅಮೆರಿಕಾಗೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಮೋಸ್ಟ್ ಎಸೆನ್ಷಿಯಲ್ ವಸ್ತುಗಳು ಇಂಪೋರ್ಟ್ ಆಗ್ತವೆ. ಈಗ ಒಂದು ವೇಳೆ ಚೈನಾದ ವಸ್ತುಗಳ ಮೇಲೂ ಕೂಡ ಅಮೆರಿಕ 25% 30% ಟ್ಯಾರಿಫ್ ಅನ್ನು ಹಾಕಿದ್ದೆ ಆದ್ರೆ ಇವುಗಳ ಬೆಲೆ ಅಮೆರಿಕದಲ್ಲಿ ವಿಪರೀತ ರೈಸ್ ಆಗುತ್ತೆ. ಇದು ಅಮೆರಿಕದಲ್ಲಿ ಭಾರಿ ಹಣದುಬ್ಬರಕ್ಕೆ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಮೊದಲ ಹಂತದಲ್ಲಿ ಟ್ರಂಪ್ ಏನ್ ಮಾಡಿದ್ದಾರೆ, 10% ಟ್ಯಾರಿಫ್ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಚೈನಾದ ಈ ವಸ್ತುಗಳಿಗೆ ರಿಪ್ಲೇಸ್ ಮಾಡಬಹುದಾದಂತಹ ಬೇರೆ ದೇಶದ ವಸ್ತುಗಳು ಬಂದಿದ್ದೆ ಆದ್ರೆ ಮತ್ತೆ ಚೈನಾದ ಮೇಲೆ ಇನ್ನೊಂದಷ್ಟು ಟ್ಯಾರಿಫ್ ಅನ್ನು ಅಮೆರಿಕದಲ್ಲಿ ವಿಧಿಸಲಾಗುತ್ತೆ. ಟ್ರಂಪ್ ಆ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳುತ್ತಾರೆ. ಮಿತ್ರರೇ, ಈಗ ಭಾರತದ ವಿಚಾರಕ್ಕೆ ಬಂದ್ಬಿಡೋಣ. ಈ ಮೂರು ದೇಶಗಳ ಮೇಲೆ ಯಾವಾಗ ಟ್ರಂಪ್ ಈ ರೀತಿಯಾಗಿ ಟ್ಯಾರಿಫ್ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರೋ ಭಾರತದಲ್ಲಿ ಸಂಚಲನ ಸೃಷ್ಟಿಯಾಯಿತು. ಇದು ಒಂದು ರೀತಿಯಲ್ಲಿ ಭಾರತಕ್ಕೆ ಲಾಭ ಆಗಲೂಬಹುದು, ನಷ್ಟ ಆಗಲೂಬಹುದು. ಹೀಗಾಗಿ ಒಂದು ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಇದೇ ಕಾರಣದಿಂದ ಭಾರತದ ಷೇರು ಮಾರುಕಟ್ಟೆ ಇವತ್ತು ಕುಸಿತವನ್ನು ದಾಖಲಿಸ್ತಾ ಇದೆ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಂತಹ ಸಂದರ್ಭದಲ್ಲೇ 500 ಅಂಕಗಳ ಕುಸಿತವನ್ನು ದಾಖಲಿಸಿತ್ತು. ಆರಂಭದಲ್ಲಿ ಇದು 700 ಅಂಕದ ಕುಸಿತ ಇತ್ತು. ಮೊನ್ನೆ ತಾನೇ ಕೊಲಂಬಿಯಾ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕ್ತಿದ್ದಂತೆ ಭಾರತದ ಷೇರು ಮಾರುಕಟ್ಟೆ ಕುಸಿತ ದಾಖಲಿಸಿತ್ತು. ಈಗ ಮತ್ತೆ 3 ದೇಶಗಳ ಮೇಲೆ ಅಮೆರಿಕ ಟ್ಯಾರಿಫ್ ಹಾಕಿದೆ. ಮತ್ತಷ್ಟು ಆತಂಕದ ವಾತಾವರಣ ಭಾರತದ ಷೇರು ಮಾರುಕಟ್ಟೆಯಲ್ಲಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಭಾರತದ ರೂಪಾಯಿ ಡಾಲರ್ ಎದುರು ಸಾರ್ವಕಾಲಿಕ ಕುಸಿತವನ್ನು ದಾಖಲಿಸಿದೆ. ಇವತ್ತು $1 ಭಾರತದ ₹87.13 ಕೊಡಬೇಕು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲದಕ್ಕೂ ನೇರ ಕಾರಣ ಏನು ಅಂತಂದ್ರೆ ಟ್ರಂಪ್ ಅವರು ನೆಕ್ಸ್ಟ್ ಭಾರತವನ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದ್ರೆ ಟ್ರಂಪ್ ಈ ಹಿಂದೆ ಚುನಾವಣಾ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಯನ್ನ ಒಂದು ಕಡೆ ಹೊಗಳ್ತಾ ಇದ್ರು. ಭಾರತದಲ್ಲಿ ಬಹಳ ಉತ್ತಮವಾದ ನಾಯಕತ್ವ ಇದೆ, ನರೇಂದ್ರ ಮೋದಿ ನನಗೆ ಗುಡ್
ಗುಡ್ ಫ್ರೆಂಡು, ಹೀಗೆಲ್ಲ ಸಿಹಿ ಸಿಹಿ ಮಾತುಗಳನ್ನು ಆಡ್ತಾ ಇದ್ರು. ಅದಾದ ಮರುಕ್ಷಣವೇ ಭಾರತದ ಟ್ಯಾಕ್ಸ್ ಸಿಸ್ಟಮ್ ಅನ್ನು ಟೀಕೆ ಮಾಡ್ತಾ ಇದ್ರು. ಭಾರತದಲ್ಲಿ ವಿಪರೀತವಾಗಿ ಟ್ಯಾಕ್ಸ್ ಹಾಕಲಾಗುತ್ತೆ, ಅಮೆರಿಕದ ಉತ್ಪನ್ನಗಳಿಗೆ ಭಾರತದಲ್ಲಿ ಮಾರುಕಟ್ಟೆ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ, ನಾನು ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೇಳಿ ಟ್ರಂಪ್ ಮಾತನಾಡ್ತಾ ಇದ್ರು. ಆಗಿನಿಂದಲೂ ಕೂಡ ಭಾರತಕ್ಕೆ ಭಯ ಇದೆ. ಈಗ ಒಂದಾದ ಮೇಲೆ ಒಂದು ದೇಶದ ಮೇಲೆ ಟ್ರಂಪ್ ಟ್ಯಾರಿಫ್ ಆಗ್ತಾ ಇದ್ದಾರಲ್ಲ, ಭಾರತದಲ್ಲಿ ಈ ಭಯ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಸದ್ಯ ಟ್ರಂಪ್ ಮೊದಲ ಪಟ್ಟಿಯಲ್ಲಿ ಯಾಕೆ ಭಾರತದ ಮೇಲೆ ಟ್ಯಾರಿಫ್ ಹಾಕಿಲ್ಲ ಅಂತ ನೀವು ಪ್ರಶ್ನೆ ಕೇಳೋದಾದ್ರೆ ಇದಕ್ಕೆ ಮುಖ್ಯವಾಗಿ 2 ಕಾರಣ ಇದೆ. ಮೊದಲನೇದಾಗಿ, ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಸಂಬಂಧ ಇದೆಯಲ್ಲ, ಇದನ್ನು ನೀವು ಮೆಕ್ಸಿಕೋ, ಕೆನಡಾ, ಚೀನಾದ ದೇಶಗಳೊಂದಿಗೆ ಅಮೆರಿಕ ಹೊಂದಿರುವಂತಹ ವ್ಯಾಪಾರಕ್ಕೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಆ ದೇಶಗಳೊಂದಿಗೆ ಅಮೆರಿಕ ಬಹಳ ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಮಾಡುತ್ತೆ. ಆದರೆ ಭಾರತದೊಂದಿಗೆ ಅಮೆರಿಕದ ವ್ಯಾಪಾರ ಸಂಬಂಧ ಇದೆಯಲ್ಲ, ಅಷ್ಟು ದೊಡ್ಡ ಪ್ರಮಾಣದಲ್ಲ. 2023-24 ಅಂಕಿಅಂಶವನ್ನು ನೋಡೋದಾದ್ರೆ ಒಟ್ಟು ಭಾರತ ಮತ್ತು ಅಮೆರಿಕದ ನಡುವೆ $118 ಬಿಲಿಯನ್ ಮೊತ್ತದ ವ್ಯಾಪಾರ ವ್ಯವಹಾರ ನಡೆದಿದೆ. ಇದರಲ್ಲಿ ಭಾರತ $77.5 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಿದ್ರೆ $40.7 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಂಡಿದೆ. ಅಂದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡಿಫಿಸಿಟ್ ಇರುವಂತಹದ್ದು ಕೇವಲ $36.8 ಬಿಲಿಯನ್. ಭಾರತಕ್ಕೆ ಅಷ್ಟು ಟ್ರೇಡ್ ಸರ್ಪ್ಲಸ್ ಇದೆ. ಹೀಗಾಗಿ ಟ್ರಂಪ್ಗೆ ಇದು ದೊಡ್ಡ ವಿಚಾರ ಅಂತ ಅನ್ಸಿರ್ಲಿಕ್ಕಿಲ್ಲ. ಇದರ ಜೊತೆಗೆ ಇನ್ನೊಂದು ಅಂಶ ಏನು ಕೇಳಿದ್ರೆ, ಭಾರತ ಸರ್ಕಾರ ಮೊದಲೇ ಟ್ರಂಪ್ ಜೊತೆಗೆ ಬಹಳ ಸೂಕ್ಷ್ಮವಾಗಿ ಇದನ್ನ ಡೀಲ್ ಮಾಡೋದಕ್ಕೆ ಶುರು ಮಾಡಿದೆ. ಯಾವಾಗ ಜೈಶಂಕರ್ ಅವರು ಟ್ರಂಪ್ ಅವರ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಹೋದ್ರು ಅಂದೇ ಅನೇಕ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಮುಂದೆ ಭಾರತ ಯಾವ ರೀತಿಯಾಗಿ ಅಮೆರಿಕದೊಂದಿಗೆ ಸಂಬಂಧವನ್ನು ಸುಧಾರಣೆ ಮಾಡಿಕೊಳ್ಳುತ್ತೆ, ಅಮೆರಿಕಗೂ ನಾವು ಭಾರತದಲ್ಲಿ ಸ್ವಲ್ಪ ಟ್ಯಾಕ್ಸ್ ರಿಲೀಫ್ ಅನ್ನು ಕೊಡ್ತೀವಿ, ಇದನ್ನ ಟ್ರಂಪ್ ಸರ್ಕಾರಕ್ಕೆ ಕನ್ವೆ ಮಾಡುವಂತಹ ಕೆಲಸವನ್ನ ಭಾರತ ಸರ್ಕಾರ ಮಾಡಿದೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಏನು ಕೇಳಿದ್ರೆ, ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನು ಮಂಡಿಸಿದ್ರಲ್ಲ, ಆ ಸಂದರ್ಭದಲ್ಲಿ ವಿದೇಶದಿಂದ ಆಮದು ಮಾಡಿಕೊಳ್ಳುವಂತಹ 1600ಕ್ಕೂ ಹೆಚ್ಚು ಸಿಸಿ ಹೊಂದಿರುವಂತಹ ಬೈಕ್ಗಳ ಟ್ಯಾಕ್ಸ್ ಏನಿದೆ ಇದರಲ್ಲಿ ಬಹಳಷ್ಟು ಕಡಿಮೆ ಮಾಡಲಾಗಿದೆ. 10% ಅನ್ನು ಕಟ್ ಆಫ್ ಮಾಡಲಾಗಿದೆ. ಈ ಹಿಂದೆ ಭಾರತ 50% ಟ್ಯಾರಿಫ್ ಅನ್ನು ವಿಧಿಸ್ತಾ ಇತ್ತು, ಈಗ 40%ಗೆ ಇಳಿಸಲಾಗಿದೆ. ಇದರಲ್ಲೊಂದು ಬಹಳ ಇಂಟ್ರೆಸ್ಟಿಂಗ್ ಅಂಶ ಇದೆ. ಅಮೆರಿಕದಲ್ಲಿ ಟ್ರಂಪ್ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಟ್ರಂಪ್ ಏನಂದಿದ್ರು ಅಂತಂದ್ರೆ, ಈ ಹಿಂದೆ ಹಾರ್ಲೆ ಡೇವಿಡ್ಸನ್ ಕಂಪನಿಯವರು ನನ್ನನ್ನು ಭೇಟಿ ಆಗೋದಕ್ಕೆ ಬಂದಿದ್ರು, ನಿಮ್ಗೆ ಯಾವ ದೇಶದಲ್ಲಿ ಹೆಚ್ಚು ಕಷ್ಟ ಆಗುತ್ತೆ ಕೇಳಿದ್ರೆ ಅವರು ಭಾರತದ ಹೆಸರನ್ನ ಉಲ್ಲೇಖ ಮಾಡಿದ್ರು. ಯಾಕೆ ಅಂತಂದ್ರೆ ಭಾರತದಲ್ಲಿ ವಿಪರೀತವಾದಂತಹ ಟ್ಯಾಕ್ಸ್ ಅನ್ನ ಹಾರ್ಲೆ ಡೇವಿಡ್ಸನ್ ಬೈಕ್ಗೆ ವಿಧಿಸ್ತಾ ಇದ್ರು, ಹೀಗಾಗಿ ನಮ್ಮ ಬೈಕ್ಗೆ ಭಾರತದಲ್ಲಿ ಮಾರುಕಟ್ಟೆಯೇ ಇರಲಿಲ್ಲ. ಹೀಗೆ ಭಾರತದ ಟ್ಯಾಕ್ಸ್ ಸಿಸ್ಟಮ್ ಇದೆಯಲ್ಲ ಅಮೆರಿಕದ ವಿರುದ್ಧವಾಗಿದೆ ಅಂತ ಟ್ರಂಪ್ ಟೀಕೆ ಮಾಡಿದ್ರು. ಟ್ರಂಪ್ ಪ್ರತಿ ಬಾರಿಯೂ ಕೂಡ ಭಾರತದ ಟ್ಯಾಕ್ಸ್ ಸಿಸ್ಟಮ್ ಅನ್ನ ಟೀಕೆ ಮಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡುವಂತಹದ್ದೇ ಬೈಕ್ಗಳನ್ನ ಮತ್ತೆ ಕಾರುಗಳನ್ನ. ಯಾಕೆ ಅಂತಂದ್ರೆ ಭಾರತ ವಿದೇಶದಿಂದ ಇಂಪೋರ್ಟ್ ಆಗುವಂತಹ ಪ್ರತಿ ಬೈಕ್ಗಳು ಮತ್ತು ಕಾರುಗಳ ಮೇಲೆ ವಿಪರೀತವಾದಂತಹ ಟ್ಯಾಕ್ಸ್ ಹಾಕುತ್ತೆ. ಎಷ್ಟರ ಮಟ್ಟಿಗೆ ಟ್ಯಾಕ್ಸ್ ಹಾಕ್ತಾರೆ ಅಂತಂದ್ರೆ, ಆ ಬೈಕಿನ ಮೂಲ ಬೆಲೆ ಬಂದುಬಿಟ್ಟು 2.5 ಲಕ್ಷ ಇದ್ರೆ ಅದಕ್ಕೆ ಹೆಚ್ಚುವರಿಯಾಗಿ ಭಾರತ ಸರ್ಕಾರ 2.5 ಲಕ್ಷ ಟ್ಯಾಕ್ಸ್ ಹಾಕ್ತಾ ಇತ್ತು. ಸರ್ಕಾರ ಯಾಕೆ ಇಷ್ಟೊಂದು ಟ್ಯಾಕ್ಸ್ ಹಾಕುತ್ತೆ ಕೇಳಿದ್ರೆ ಅದಕ್ಕೂ ಕೂಡ ನಮ್ಮ ಜನರೇ ಕಾರಣ. ಮಿತ್ರರೇ, ಇವತ್ತು ನಮ್ಮ ಜನರಿಗೆ ವಿದೇಶಿ ಬ್ರ್ಯಾಂಡ್ಗಳ ಮೇಲೆ ವಿಪರೀತವಾದಂತಹ ವ್ಯಾಮೋಹ. ಈಗ ಹಾರ್ಲೆ ಡೇವಿಡ್ಸನ್ಗೆ ಸರಿಯಾಗಿ ನಮ್ಮ ಬುಲೆಟ್ ಬೈಕ್ಗಳಿದಾವಲ್ಲ, ರಾಯಲ್ ಎನ್ಫೀಲ್ಡ್ನ ಬುಲೆಟ್ ಬೈಕ್ಗಳು ಅಷ್ಟೇ ಕ್ವಾಲಿಟಿ ಇದೆ ಅಂತ ಅಂದುಕೊಳ್ಳಿ, ಅಷ್ಟೇ ನೋಡೋದಕ್ಕೂ ಕೂಡ ಸುಂದರವಾಗಿದೆ, ಅದರಲ್ಲಿ ಹೋದಂತಹ ಫೀಲ್ ಇದರಲ್ಲೂ ಸಿಗುತ್ತೆ ಅಂತ ಅಂದ್ರೂ ಕೂಡ ಭಾರತೀಯರಿಗೆ ಏನು ವ್ಯಾಮೋಹ, ನಾವು ಹಾರ್ಲೆ ಡೇವಿಡ್ಸನ್ ಅನ್ನು ಖರೀದಿ ಮಾಡಬೇಕು, ಯಾಕೆಂದ್ರೆ ಇದು ಫಾರಿನ್ ಬ್ರ್ಯಾಂಡ್, ನಮ್ಮ ಬಳಿಯಲ್ಲಿ ಹಾರ್ಲೆ ಡೇವಿಡ್ಸನ್ ಇದೆ. ಜನರಿಗೆ ಈ ರೀತಿಯಾಗಿ ಶೋ ಆಫ್ ಮಾಡುವಂತಹ ಒಂದು ಉದ್ದೇಶ ಇರುತ್ತೆ. ಹೀಗಿರುವಂತಹ ಸಂದರ್ಭದಲ್ಲಿ ಹಾರ್ಲೆ ಡೇವಿಡ್ಸನ್ ಭಾರತದಲ್ಲಿ ಅಗ್ಗದಲ್ಲಿ ಸಿಗುತ್ತೆ ಅಂತಂದ್ರೆ ಭಾರತೀಯ ಬ್ರ್ಯಾಂಡ್ಗಳು ಕೊಲ್ಯಾಪ್ಸ್ ಆಗಿ ಹೋಗ್ತವೆ. ಈ ಕಾರಣದಿಂದಲೇ ಭಾರತ ಏನ್ ಮಾಡಿತ್ತು, ವಿದೇಶದಿಂದ ಬರುವಂತಹ ಅಂದ್ರೆ ಭಾರತದಲ್ಲಿ ತಯಾರಾಗದೇ ಇರುವಂತಹ ಎಲ್ಲ ಬೈಕ್ಗಳು ಹಾಗೂ ಕಾರ್ಗಳ ಮೇಲೆ ವಿಪರೀತವಾದಂತಹ ಇಂಪೋರ್ಟ್ ಡ್ಯೂಟಿಯನ್ನು ಹಾಕ್ತಾ ಇತ್ತು. ಇದನ್ನೇ ಟ್ರಂಪ್ ಟಾರ್ಗೆಟ್ ಮಾಡ್ತಾ ಇದ್ರು, ಭಾರತದಲ್ಲಿ ಈ ರೀತಿಯಾಗಿ ಟ್ಯಾಕ್ಸ್ ಹಾಕ್ತಾರೆ ಅಂತ. ಅವರಿಗೆ ಒಂದು ಉದ್ದೇಶ ಇದೆ, ಭಾರತದೊಳಗೆ ಟೆಸ್ಲಾವನ್ನ ತರಬೇಕು ಅಂತ. ಇದೇ ಕಾರಣಕ್ಕೆ ಭಾರತದ ಆಟೋಮೊಬೈಲ್ ಸೆಕ್ಟರ್ ನಲ್ಲಿ ಇರುವಂತಹ ಟ್ಯಾರಿಫ್ ವಿಚಾರವನ್ನ ಟ್ರಂಪ್ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಈಗ ಭಾರತ ಏನ್ ಮಾಡಿದೆ, ಒಂದು 10% ಟ್ಯಾರಿಫ್ ಅನ್ನ ಕಟ್ ಆಫ್ ಮಾಡಿ ಅಮೆರಿಕ ಒಂದು ಸ್ವಲ್ಪ ಕೂಲ್ ಆಗುವಂತೆ ಮಾಡಿದೆ. ಈಗ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಳ್ತಾರಲ್ಲ, ಆಗ ಈ ಎಲ್ಲಾ ವಿಚಾರಗಳು ಕೂಡ ಪ್ರಸ್ತಾಪಗೊಳ್ಳುತ್ತೆ. ಇದರ ಜೊತೆಗೆ ಟ್ರಂಪ್ ಈ ತಕ್ಷಣಕ್ಕೆ ಭಾರತದ ಮೇಲೆ ಟ್ಯಾರಿಫ್ ಅನ್ನು ವಿಧಿಸದೇ ಇರೋದಕ್ಕೆ ಇನ್ನೊಂದು ಕಾರಣವೂ ಕೂಡ ಪ್ರಮುಖವಾಗಿ ಕಾಣುತ್ತೆ. ಅದೇನು ಕೇಳಿದ್ರೆ, ಭಾರತದ ಡಿಫೆನ್ಸ್ ಮಾರುಕಟ್ಟೆಯ ಮೇಲೂ ಕೂಡ ಟ್ರಂಪ್ ಕಣ್ಣಿಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತು, ಹಿಂದೊಂದು ವಿಡಿಯೋದಲ್ಲಿ ನಾನು ವಿವರಿಸಿದ್ದೆ, ಭಾರತ 114 ಫೈಟರ್ ಜೆಟ್ ಗಳನ್ನ ಖರೀದಿ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಇದ್ರ ಮೇಲೂ ಕೂಡ ಟ್ರಂಪ್ ಅವರ ಕಣ್ಣಿದೆ. ಅಮೆರಿಕದ F-15 ಆರ್ F-35 ಅನ್ನ ಭಾರತಕ್ಕೆ ಕೊಡಬೇಕು, ಭಾರತದೊಂದಿಗೆ ಈ ಡೀಲ್ ಅನ್ನು ಕುದುರಿಸಬೇಕು ಅಂತ ಟ್ರಂಪ್ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಈ ಹಿಂದಿನಿಂದಲೂ ಕೂಡ ಅಮೆರಿಕ ಈ ಪ್ರಯತ್ನ ಮಾಡ್ತಾ ಇತ್ತು. ಆದರೆ ಭಾರತ ಕಾಸ್ಟ್ ವೈಸ್ ಅದು ತುಂಬಾ ಜಾಸ್ತಿ ಇದೆ ಎನ್ನುವ ಕಾರಣದಿಂದಾಗಿ ಬೇರೆ ಬೇರೆ ಆಪ್ಷನ್ ಅನ್ನು ಹುಡುಕ್ತಾ ಇತ್ತು. ಆದ್ರೆ ಈಗ ನಮಗೆ ಅನಿವಾರ್ಯತೆ ಸೃಷ್ಟಿ ಆಗ್ಬಿಡಬಹುದು. ಇಲ್ಲದೆ ಹೋದ್ರೆ ಭಾರತ
ಭಾರತದ ವಸ್ತುಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕ್ಬಿಡ್ತಾರೆ, ಭಾರತ ಮತ್ತು ಅಮೆರಿಕದ ಸಂಬಂಧ ತೀರಾ ಶೇಕ್ ಆಗುತ್ತೆ. ಹೀಗಾಗಿ ನಾವು ಅಮೆರಿಕದೊಂದಿಗೆ ಈ ಫೈಟರ್ ಜೆಟ್ ಡೀಲ್ ಅನ್ನು ಮಾಡ್ಕೊಳ್ತೀವಿ ಅಂತ ಭಾರತ ಸರ್ಕಾರ ತೀರ್ಮಾನಿಸಿದ್ರು ಆಶ್ಚರ್ಯ ಏನೂ ಇಲ್ಲ. ಇದೆಲ್ಲವೂ ಕೂಡ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಳ್ತಾರಲ್ಲ ಆ ಸಂದರ್ಭದಲ್ಲಿ ನಿಗದಿಯಾಗುತ್ತೆ. ಮಿತ್ರರೇ, ಈ ಎಲ್ಲಾ ವಿಚಾರಗಳಿದೆಯಲ್ಲ, ಇದು ಭಾರತಕ್ಕೆ ವರದಾನ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಎಲ್ಲ ಆರ್ಥಿಕ ತಜ್ಞರು ಇದನ್ನು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವಾಗ ಡಿಸೈಡ್ ಆಗುತ್ತೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಮೋದಿ ಅವರ ನಡುವಿನ ಮಾತುಕತೆ ಫಲಪ್ರದ ಆದಂತಹ ಸಂದರ್ಭದಲ್ಲಿ ಮಾತ್ರ ಇದು ಭಾರತಕ್ಕೆ ವರ್ಕೌಟ್ ಆಗುತ್ತೆ. ಅದು ಹೇಗೆ ಅಂತ ನೋಡೋದಾದ್ರೆ, ಈಗ ಚೈನಾ, ಮೆಕ್ಸಿಕೋ, ಕೆನಡಾ ಈ 3 ದೇಶಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಅನ್ನು ವಿಧಿಸಿದ್ದಾರೆ. ಹೀಗಾಗಿ ಆ 3 ದೇಶಗಳಿಂದ ಅಮೆರಿಕಾಗೆ ಏನು ವಸ್ತುಗಳು ಬರುತ್ತಲ್ಲ ಅದರ ಬೆಲೆ ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಭಾರತದ ಮೇಲೆ ಟ್ರಂಪ್ ಏನಾದರೂ ಟ್ಯಾರಿಫ್ ಅನ್ನು ವಿಧಿಸದೇ ಇದ್ರೆ ಭಾರತದ ವಸ್ತುಗಳು ಅಮೆರಿಕದ ಮಾರುಕಟ್ಟೆಯಲ್ಲಿ ಅಗ್ಗವಾಗಿ ಸಿಗುತ್ತೆ. ಆಗ ಅಮೆರಿಕನ್ನರು ಆ ವಸ್ತುಗಳಿಗೆ ಪರ್ಯಾಯವಾಗಿ ಭಾರತದ ವಸ್ತುಗಳನ್ನು ನೆಚ್ಚಿಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಭಾರತ ಆ ರೀತಿಯ ವಸ್ತುಗಳನ್ನು ಹೆಚ್ಚು ಎಕ್ಸ್ಪೋರ್ಟ್ ಮಾಡಬೇಕು. ಈಗ ಚೈನಾ ಏನನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು, ಕೆನಡಾದಿಂದ ಅಮೆರಿಕಾಗೆ ಏನು ವಸ್ತುಗಳು ಬರ್ತಾ ಇತ್ತು, ಮೆಕ್ಸಿಕೋದಿಂದ ಯಾವ ವಸ್ತುಗಳು ಅಮೆರಿಕಾಗೆ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇದ್ವು, ಅದನ್ನು ಭಾರತ ಟಾರ್ಗೆಟ್ ಮಾಡಿ ಅಮೆರಿಕದ ಮಾರುಕಟ್ಟೆಯಲ್ಲಿ ಸಿಗುವಂತೆ ಮಾಡಿದ್ದೇ ಆದರೆ ಭಾರತದ ವಸ್ತುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಈಗ ಭಾರತ ಮತ್ತು ಅಮೆರಿಕದ ನಡುವೆ $118 ಬಿಲಿಯನ್ ಮೊತ್ತದ ಟ್ರೇಡ್ ನಡೀತಾ ಇದ್ರೆ ಮುಂದಿನ ವರ್ಷಗಳಲ್ಲಿ ಅದು $150 ಬಿಲಿಯನ್ ಕೂಡ ಏರಿಕೆಯಾಗುವಂಥ ಸಂಭವಗಳಿರುತ್ತೆ. ಹೀಗಾಗಿ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಭಾರತ ಸರ್ಕಾರ ಇದನ್ನೇನಾದರೂ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿದ್ದೇ ಆದರೆ, ಟ್ರಂಪ್ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿ ಆಗಿದ್ದೇ ಆದರೆ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಲಾಭ ಆದರೂ ಕೂಡ ಆಶ್ಚರ್ಯ ಇಲ್ಲ, ಹೀಗಂತಲೂ ಕೂಡ ಅಭಿಪ್ರಾಯ ಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಟ್ರಂಪ್ ಅವರ ಜೊತೆಗಿನ ಸ್ನೇಹ ಇದೆಯಲ್ಲ, ಒಂಥರ ತಂತಿಯ ಮೇಲಿನ ನಡಿಗೆ ಅಥವಾ 2 ಅಲುಗಿನ ಕತ್ತಿ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಹೀಗೆ ಹೋದ್ರೂ ಕಟ್ ಮಾಡುತ್ತೆ, ಈಚೆಗೆ ಬಂದರೂ ಕಟ್ ಮಾಡುತ್ತೆ. ಬಹಳ ಸೂಕ್ಷ್ಮವಾಗಿ ಇದನ್ನ ಹ್ಯಾಂಡಲ್ ಮಾಡಬೇಕು. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.